ಡಿಸ್ಟ್ರಿಕ್ಟ್ ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಾವು 17th ಆಗಸ್ಟ್ಗೆ ಒಂದು UDR ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ನಮಗೆ ನ್ಯಾಮಗಂಡ್ಲು ಬ್ರಿಡ್ಜ್ ಕೆಳಗಡೆ ಒಂದು ಲೇಡಿದು ಅರೌಂಡ್ 30 ಇಯರ್ಸ್ ಏಜ್ ಇದೆ, ಬಾಡಿ ಸಿಕ್ಕಿದೆ, ಡಿಕಂಪೋಸ್ಡ್ ಆಯಿತು, 2-3 ದಿನ ಆಯಿತು. ಈ ಥರ ಒಂದು ಬಾಡಿ ಸಿಕ್ಕಿದೆ. ಆ ಬಾಡಿಗೆ ಐಡೆಂಟಿಫೈ ಮಾಡೋಕ್ಕಾಗಿ ನಾವು ಅಕ್ಕಪಕ್ಕ ಸ್ಟೇಷನ್ಸ್ ಮತ್ತು ಸಿನ್ಸ್ ಆಂಧ್ರ ಬಾರ್ಡರ್ ಇದೆ, ಸತ್ಯಸಾಯಿ ಡಿಸ್ಟ್ರಿಕ್ಟಲ್ಲಿ ಕೂಡ ಮಾತಾಡಿದ್ದೀವಿ. ಆಮೇಲೆ ನಮಗೆ ಗೊತ್ತಾಯಿತು ಈ ಲೇಡಿದು ಹೆಸರು ಅರ್ಚನಾ, 27 ಇಯರ್ಸ್ ಏಜ್ ಇದೆ, ವಾಸವಾರ್ದು, ಹಿಂದೂಪುರ, ಆಂಧ್ರ ಪ್ರದೇಶ್. ಸೊ ಈ ಲೇಡಿ 14th ಆಗಸ್ಟಿಂದ ಮಿಸ್ಸಿಂಗ್ ಇತ್ತು, ಮತ್ತು ಅವರದು ಹಸ್ಬೆಂಡ್ 16th ಆಗಸ್ಟ್ಗೆ ಹಿಂದೂಪುರ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಥರ ನಮಗೆ ಮಾಹಿತಿ ಬಂತು. ಹಸ್ಬೆಂಡ್ಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಮಾತಾಡಿದ್ದೀವಿ. ಆಮೇಲೆ ಗೊತ್ತಾಯಿತು ನಮಗೆ 14th ಮಧ್ಯಾಹ್ನ ಏನಾದರೂ ಕೆಲಸ ಇದೆ, ಕೇಟ್ರಿಂಗ್ ಅಲ್ಲಿ ಕೆಲಸ ಮಾಡ್ತಾಯಿತ್ತು ಈ ಲೇಡಿ ಅರ್ಚನಾ. ಕೇಟ್ರಿಂಗಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾಯಿತ್ತು. ಆ ಟೈಮ್ಗೆ ಈ ಲೇಡಿ ಹೇಳಿದ್ದಾರೆ ಒಂದು ಕೆಲಸ ಏನಾದರೂ ಕೇಟ್ರಿಂಗ್ದು ಕೆಲಸ ಇದೆ, ಅದನ್ನು ಮುಗಿಸಿ ಬರ್ತೀನಿ ವಾಪಸ್, ಈ ಥರ ಹೇಳಿ ಮನೆಯಿಂದ ಆಚೆ ಹೋಗಿದ್ದಾರೆ. ಮತ್ತು ಸ್ವಲ್ಪ ದಿನ ಹಿಂದೆ ಏನೋ ಒಡವೆ ವಗೇರ ಕೂಡ ಲೇಡಿ ಪರ್ಚೇಸ್ ಮಾಡಿದ್ದಾರೆ ಮಗಳಕ್ಕೋಸ್ಕರ, ಈ ಥರ ಕೂಡ ಇವರು ಎಲ್ಲ ತಿಳಿಸಿದ್ದಾರೆ. ಸೊ ಈ ಎಲ್ಲ ವಿಷಯದು ನಮ್ಮ ಗಮನಕ್ಕೆ ಬಂದಿದೆ. ಆಮೇಲೆ ನಾವು ಇವ್ರದ್ದು ಲೊಕೇಶನ್ಸ್ ವಗೇರ ಚೆಕ್ ಮಾಡಿದ್ವಿ. ನಮಗೆ ಗೊತ್ತಾಯಿತು ಗೌರಿಬಿದನೂರು, ಮಂಚೇನಹಳ್ಳಿ, ಪೆರೇಸಾಗರ, ಗುಡಿಬಂಡೆ, ಚಿಲ್ಮತ್ತೂರು, ಲೇಪಾಕ್ಷಿ ಈ ಥರ ಎಲ್ಲ ಸೈಡ್ ಓಡಾಡಿ ಆಮೇಲೆ ಈ ನಾಮಗಂಡ್ಲ ಹತ್ರ ಅವ್ರದ್ದು ಮೊಬೈಲ್ ಆಫ್ ಆಯಿತು. ಅದೇ ವಿಚಾರ ಬಗ್ಗೆ ನಾವು ಬೇರೆ CDRಸಿಂದ ಯಾರ ಜೊತೆ ಕಾಂಟ್ಯಾಕ್ಟ್ ವಗೇರ ಇದೆ ಅದನ್ನು ಪತ್ತೆ ಮಾಡಿ ಈಗ ನಮಗೆ ಗೊತ್ತಾಯಿತು ಒಬ್ಬರು ರಾಕೇಶ್ ಜೊತೆ ಅವರ ಲೇಡಿದು ಪರಿಚಯ ಇತ್ತು. ರಾಕೇಶ್ ಮೊದಲೇ ಅಡಿಗೆ ಕೆಲಸ ಮಾಡ್ತಾಯಿತ್ತು ಕೇಟ್ರಿಂಗ್ ಸರ್ವಿಸಲ್ಲಿ. ಆ ಟೈಮ್ ಇವರಿಗೆ ಪರಿಚಯ ಆಯಿತು. ಸೊ ರಾಕೇಶ್ ಇವರದು ಅಣ್ಣ ತಂಗಿ ಥರ ರಿಲೇಷನ್ ಇತ್ತು. ಆ ಟೈಮ್ಗೆ ಏನು ರೀಸೆಂಟಾಗಿ ಅಮ್ಮ ವಿಡಿಯೋ ಕಾಲ್ ಮಾಡಿ ಅವ್ರ ಜೊತೆ ಮಾತಾಡ್ತಾ ಇತ್ತು. ಆ ಟೈಮ್ಗೆ ರಾಕೇಶ್ ಗಮನಕ್ಕೆ ಬಂದಿದೆ ಹೊಸ ಒಡವೆ ವಗೇರ ತಗೊಂಡಿದ್ದಾರೆ. ಮತ್ತು ರಾಕೇಶ್ ಬೆಂಗಳೂರಲ್ಲಿ ಈಗ ಕೆಲಸ ಮಾಡ್ತಾ ಇದ್ದಾರೆ, ಆಟೋ ಡ್ರೈವರ್ ಆಗಿ ಹೊಸ ಆಟೋ ತಗೊಂಡಿದ್ದಾರೆ. ಅದು EMI ಲೋನ್ ವಗೇರ ಕಟ್ಟೋಕ್ಕೆ ಆಗಲ್ಲ, ಬೈಕ್ ವಗೇರ ಕೂಡ ಪ್ಲೇಜ್ ಮಾಡಿದ್ದಾರೆ, ತುಂಬ ಸಾಲ ಇದೆ ಅವರ ಮೇಲೆ. ಸೊ ಆಮೇಲೆ ರಾಕೇಶ್ ಆ ಒಡವೆಗಳನ್ನು ನೋಡಿ ಅವರದು ಫ್ರೆಂಡ್ಸ್ ಅಂಜಲಿ, ನಿಹಾರಿಕಾ ಮತ್ತು ನವೀನ್ ಜೊತೆ ಪ್ಲ್ಯಾನ್ ಮಾಡಿದ್ದಾರೆ ಈ ಲೇಡಿದು ಮರ್ಡರ್ ಮಾಡಬೇಕು, ಅವರದು ಒಡವೆಗಳನ್ನು ಕಳ್ಳತನ ಮಾಡಿಕೊಂಡು ಈ ಸಾಲ ವಗೇರ ಪೇ ಮಾಡಬೇಕು. ಸೊ ಅವರು ಎಲ್ಲರೂ 14ಗೆ ಒಂದು ಕಾರಲ್ಲಿ ಬಂದಿದ್ದಾರೆ. ಅಂಜಲಿ, ನಿಹಾರಿಕಾ, ನವೀನ್ ಮತ್ತು ರಾಕೇಶ್ ಬೆಂಗಳೂರಿಂದ ಹಿಂದೂಪುರ್ಗೆ ಬಂದಿದ್ದಾರೆ. ಆ ಲೇಡಿಗೆ ಪಿಕಪ್ ಮಾಡಿ ಈಶಾ ವಗೇರಗೆ ಹೋಗ್ತೀನಿ ಈ ಥರ ಕರ್ಕೊಂಡು ಹೋಗಿ ಅವರಿಗೆ ರಸ್ತೆಯಲ್ಲಿ ಗಾಡಿಯಲ್ಲಿ ವೀಲಿಂದ ಒಂದು ಸ್ಟ್ರ್ಯಾಂಗ್ಯುಲೇಟ್ ಮಾಡಿ ಸಾಯಿಸಿದ್ದಾರೆ. ಆಮೇಲೆ ಅವರದ್ದು ಒಡವೆಗಳನ್ನು ಕಿತ್ಕೊಂಡು ಹೋಗಿ ಬಾಡಿಗೆ ಅಲ್ಲಿ ನ್ಯಾಮಗಂಡ್ಲು ಬ್ರಿಡ್ಜಿಂದ ಕೆಳಗಡೆ ಹಾಕಿ ಡಿಸ್ಪೋಸ್ ಮಾಡಿ ಓಡಿ ಹೋಗಿದ್ದಾರೆ. ಸೊ ಈ ಕೇಸಲ್ಲಿ ನಾವು ಈ ಕೇಸಲ್ಲಿ ನಾವು ಮೇನ್ ಆರೋಪಿ ರಾಕೇಶ್ ಮತ್ತು ಅಂಜಲಿಗೆ ಅರೆಸ್ಟ್ ಮಾಡಿದ್ದೀವಿ. ನವೀನ್ ಮತ್ತು ನಿಹಾರಿಕಾದು ಕೂಡ ಈಗ ಬೇಗ ಅರೆಸ್ಟ್ ಮಾಡ್ತೀವಿ. ಈ ಕೇಸಲ್ಲಿ ಒಡವೆಗಳನ್ನು ಇವರು ಬೆಂಗಳೂರಲ್ಲಿ ಮುಥೂಟ್ ಫೈನಾನ್ಸಲ್ಲಿ ಪ್ಲೇಜ್ ಮಾಡಿ ಅರೌಂಡ್ 2 ಲಕ್ಷ ದುಡ್ಡು ಇವರ ಅಕೌಂಟ್ಗೆ ಬಂದಿದೆ. ಆ ದುಡ್ಡು ಮತ್ತು ಈ ಗೋಲ್ಡ್ ಕೂಡ ನಾವು ಸೀಸ್ ಮಾಡಿದ್ದೀವಿ. ಸೊ ಸಿನ್ಸ್ ಸ್ಟಾರ್ಟಿಂಗಲ್ಲಿ ನಮ್ಮ ಮಂಚೇನಹಳ್ಳಿಯಲ್ಲಿ ಅನುಮಾನಾಸ್ಪದ ಡೆತ್ ಆಗಿದೆ, ಈ ಕಾರಣ ಬಗ್ಗೆ UDR ರಿಜಿಸ್ಟರ್ ಆಯಿತು. ಅದನ್ನು ನಾವು ಮರ್ಡರ್ ಕೇಸ್ಗೆ ಕನ್ವರ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ಬೇರೆ ಏನು ಬಾಕಿ ಇದೆ ಅರೆಸ್ಟ್ ವಗೇರ ಅದನ್ನು ಕೂಡ ಬೇಗ ಮುಗಿಸ್ತೀವಿ.